ಚಳ್ಳಕೆರೆ ತಾಲೂಕಿನಲ್ಲಿ ರೈತರ ಮೇಲೆ ಕಂದಾಯ ಮತ್ತು ಪೊಲೀಸ್ ಇಲಾಖೆ ದೌರ್ಜನ್ಯ ನಡೆಸಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಬಂಜಗೆರೆ ಕೆರೆಯಿಂದ ರೈತರು ತಮ್ಮ ಜಮೀನುಗಳ ಫಲವತ್ತತೆಗಾಗಿ ಕೆರೆ ಮಣ್ಣನ್ನು ಟ್ರಾಕ್ಟರ್ಗಳ ಮೂಲಕ ಸಾಗಾಣಿಕೆ ಮಾಡುತ್ತಿದ್ದ ವೇಳೆ ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಟ್ರಾಕ್ಟರ್ಗಳನ್ನು ಜಪ್ತಿ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ, ರೈತರು ಕೃಷಿ ಭೂಮಿಯ ಫಲವತ್ತತೆ ಹೆಚ್ಚಿಸಲು ಕೆರೆ ಮಣ್ಣನ್ನು ಜಮೀನುಗಳಿಗೆ ಸಾಗಿಸುತ್ತಾರೆ. ಆದರೆ ರೈತರು ಮಣ್ಣು ಸಾಗಾಟ ಮಾಡುತ್ತಿದ್ದಂತೆ ಅಧಿಕಾರಿಗಳು ವಾಹನಗಳನ್ನು ಜಪ್ತಿ ಮಾಡಿರುವುದು ಖಂಡನೀಯ. ತಾಲೂಕು ಆಡಳಿತ ಕೂಡಲೇ ರೈತರ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಗೊತ್ತಾಗುತ್ತೆ. ಇವತ್ತು ಅವರು ಸ್ವತಂತ್ರ ಬಂದಿಲ್ಲ, ಇವತ್ತು ಬಡಕಬೇಕು ಅನ್ನೋಂಥ ಒಂದು ಸನ್ನಿವೇಶಕ್ಕೆ ನಾವು ಬಂದಿದ್ದೀವಿ. ಯಾತಕ್ಕಾಗಿ ಕೆರೆ ಮಣ್ಣು ಹೊಡಿಬೇಡ್ರಿ ಅಂತ ನೀವು ಬಂದು ಪೊಲೀಸ್ ಹ್ಯಾಂಡ್ ಓವರಿಂಗ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ತಹಸೀಲ್ದಾರರು ನಮಗೆ ಸವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಹೇಳಿದ್ರೆ ಸಾಕು. ಮಾಡಿ ಹೋದಾಗ ನಾನು ನೋಡಿದಾಗ ಒಂದು ಕಡೆ ಅಲ್ಲ ಬುದ್ಧಿವಂತರ ಬಿಡು.